ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಮಂಗಳವಾರ. ಇವತ್ತು ಒಂದು ವರಮಹಾಲಕ್ಷ್ಮಿ ಹಬ್ಬದಕ್ಕಿಂತ ಮುಂಚೆ ಒಂದು ಪೂಜೆ ಮಾಡ್ತೀವಿ. ಅದನ್ನು ಏನು ಪೂಜೆ ಅಂತಂದರೆ ಜ್ಯೇಷ್ಠ ಲಕ್ಷ್ಮಿ ಪೂಜೆ ಅಂತ ಮಾಡ್ತೀವಿ. ಪ್ರತಿಯೊಬ್ಬರು ಮಾಡ್ತಾರೆ, ಗೊತ್ತಿರೋರು. ಗೊತ್ತಿಲ್ಲದೆ ಇರೋರು ಮಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಮಾಡಿ, ತುಂಬ ಒಳ್ಳೆಯದು ಅದು ಪೂಜೆ ಮಾಡೋದು. ಏನಕ್ಕೆ ಪೂಜೆ ಮಾಡ್ತಾರೆ ಜ್ಯೇಷ್ಠ ಲಕ್ಷ್ಮಿ ಪೂಜೆ ಅಂತಂದರೆ, ನಾನು ವಿಡಿಯೋದಲ್ಲಿ ಮಾಡ್ತಾ ಹೇಳ್ತಾ ಹೋಗ್ತೀನಿ, ನೀವು ತಿಳ್ಕೊಳ್ಳಿರಂತೆ. ಬನ್ನಿ, ಪೂರ ನೋಡಿ, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ ಅಂತ ಕೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾವು ಫಸ್ಟು ಒಂದು ಸ್ವಲ್ಪ ನಮ್ಮದು ಸ್ನಾನ ಎಲ್ಲ ಆಗಿದೆ. ಒಂದು ಸ್ವಲ್ಪ ನೆಲ ಒದ್ದೆ ಮಾಡ್ಕೊಳ್ಳೋಣ. ಸ್ವಲ್ಪ ನೆಲ ಒದ್ದೆ ಮಾಡ್ಕೊಂಡು ಒಂದು ರಂಗೋಲಿ ಬಿಟ್ಕೊಂಡು ಅದ್ರ ಮೇಲೆ ಒಂದು ಮಣೆ ಹಾಕೊಳ್ಳೋಣ. ಏನಕ್ಕೆ ಇದು ಜ್ಯೇಷ್ಠ ಲಕ್ಷ್ಮಿ ಪೂಜೆ ಮಾಡ್ತೀವಿ ಅಂದರೆ, ನಾವು ಕೆಲವೊಂದು ತಪ್ಪು ಮಾಡಿರ್ತೀವಿ ಮನೆಯಲ್ಲಿ. ಏನಪ್ಪ ಮಾಡ್ತೀವಿ ಅಂದರೆ, ಒಂದು ಪರಕೆನ ಕಾಲಲ್ಲಿ ಒದ್ದಿರ್ಬೋದು, ಹೊಸ್ಲನ್ನ ಕಾಲಲ್ಲಿ ತುಳಿದಿರ್ಬೋದು, ಇಲ್ಲ ದಾಟ್ತಾನೇ ಕಾಲು ಟಚ್ ಆಗಿರ್ಬೋದು. ನಾವು ಸಂಜೆ ಪೂಜೆ ಮಾಡಬೇಕಾದ್ರೆ ಎಡಗೈಯಲ್ಲಿ ಒಂದು ಲೈಟ್ ಆನ್ ಮಾಡ್ಬೋದು. ಅದು ಮಾಡಬಾರ್ದು ಮನೆಯಲ್ಲಿ. ಮತ್ತು ಬೆಳಗ್ಗೆ ಬೇಗ ಎದ್ದೋಳಲ್ಲ ನಾವು. ಕೆಲವೊಂದು ಹೆಣ್ಮಕ್ಳು ನಾವು ಮಾಡೋಂಥ ತಪ್ಪೇನು ಅಂದರೆ, ಸೂರ್ಯ ಉದಯ ಆದ್ರೂ ಎದ್ದೋಳಲ್ಲ. 8 ಗಂಟೆವರೆಗೂ 9 ಗಂಟೆವರೆಗೂ ಮಲ್ಕೊತೀವಿ. ದಯವಿಟ್ಟು ಅದನ್ನು ಯಾರು ಮಾಡಬಾರ್ದು ಮನೆಯಲ್ಲಿ. ಪ್ರತಿ ಹೆಣ್ಮಕ್ಳಿಗೂ ನಾನು ಹೇಳೋದಷ್ಟೇ, ಬೆಳಗ್ಗೆ ಬೇಗ ಎದ್ದೇಳಿ. ಅಟ್ಲೀಸ್ಟು ನೀವು ಸ್ನಾನ ಮಾಡದೇ ಇದ್ದರೂ ಪರವಾಗಿಲ್ಲ, ಕೈಕಾಲು ಮುಖ ತೊಳ್ಕೊಂಡು ಹೊಸ್ಲು ಒರೆಸಿ ಫಸ್ಟು ಹೊಸ್ಲಿಗೆ ಅರಿಶಿನ ಕುಂಕುಮ ರಂಗೋಲಿ ಹಾಕಿ ಒಂದು ಹೂವು ಇಡ್ರಿ. ಯಾಕೆ ಅಂದರೆ ಹೊಸ್ಲಲ್ಲಿ ಲಕ್ಷ್ಮೀನಾರಾಯಣರು ನೆಲೆಸ್ತಾರೆ. ನಾವು ಏನೇ ಒಂದು ಒಳ್ಳೆಯದು ಕೆಟ್ಟದ್ದು ಬಂದ್ರೂ ಹೊಸ್ಲು ಮುಖಾಂತರನೇ ಬರಬೇಕು, ಬಾಗಿಲು ಮುಖಾಂತರನೇ ಬರಬೇಕು. ಗೇಟ್ ಹತ್ರ ಎಲ್ಲರೂ ನೀರು ಹಾಕಿ ರಂಗೋಲಿ ಹಾಕ್ತಾರೆ. ಹೊಸ್ಲು ಅಷ್ಟೇ, ಮಹಾಲಕ್ಷ್ಮಿ ವಾಸಸ್ಥಾನ ಹೊಸ್ಲು ಅಂತಾರೆ. ಅದರಿಂದ ದಯವಿಟ್ಟು ಒಂದು ಹೊಸ್ಲು ಪೂಜೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ನಾನು ಕೇಳ್ಕೊಳೋದು ಇಷ್ಟೇ. ಹಾಗೆ ನಾನು ಇಲ್ಲೂ ಒಂದು ರಂಗೋಲಿ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಒಂದು ಮಣೆ ಹಾಕೋಣ. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಾವೇನು ಹಳೆ ಕಾಲದವ್ರೇನಲ್ಲ. ನಮ್ಗೆ ತಿಳಿದಿರೋಂಥದ್ದು 4 ಜನಕ್ಕೆ ಹೇಳ್ಕೊಡೋಣ. ನೋಡಿ, ನಮ್ಮ ಮನೇಲಿ ಹಳೇದು ಅರಿಶಿನ ಕುಂಕುಮ ಇರುತ್ತೆ. ನಾವು ಹಬ್ಬಕ್ಕಿಂತ ಫಸ್ಟು ಅರಿಶಿನ ಕುಂಕುಮ ಇನ್ನೂ ಏನೂ ತಂದಿಲ್ಲ. ಹಳೇದು ಎಷ್ಟಿರುತ್ತೋ ಅಷ್ಟರಲ್ಲಿ ಅರಿಶಿನ ಕುಂಕುಮ, ಒಂದು ಸ್ವಲ್ಪ ನೀರು, ಒಂಚೂರು ಹಾಲು ಹಾಕ್ಬಿಟ್ಟು ಒಂದು ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡ್ಕೊಂಡು ಒಂದು ವಿಳ್ಯದೆಲೆಯಲ್ಲಿ ಇಟ್ಬಿಟ್ಟು ಆ ಮಣೆ ಮೇಲೆ ಇಡೋಣ. ಅದೇ ಜ್ಯೇಷ್ಠ ಲಕ್ಷ್ಮಿ. ಒಂದು ಮಣೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು, ಒಂದು ಸ್ವಲ್ಪ ಹೂವು, ಒಂದು 2-3 ಥರ ಹೂವು ಇದ್ದರೆ, ಏನಲ್ಲ ಯಾವುದಾದ್ರೂ ಸಿಗಲಿ, ಒಂದು 2-3 ಥರ ಹೂವು ಇದ್ದರೆ ಹೂವನ್ನು ಇಡಿ. ಇದಕ್ಕೆ ನೈವೇದ್ಯಕ್ಕೆ ಪುಳಿಯೋಗರೆ ಮಾಡ್ಕೊಬೇಕು. ನಾನು ಪುಳಿಯೋಗರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಏನು ದುಡ್ಡು ಖರ್ಚಾಗಲ್ಲ, ಟೈಮು ಏನು ಜಾಸ್ತಿ ಖರ್ಚಾಗಲ್ಲ, ಬೇಗನೆ ಆಗುತ್ತೆ. ಏನಂತಂದರೆ, ಪೂಜೆ ಆಗೋದೊಂದೇ. ಪೂಜೆ ಆದಮೇಲೆ ನಾವು ಅದನ್ನು ದೇವ್ರನ್ನ ಒಂದು ಬಕೆಟಲ್ಲಿ ವಿಸರ್ಜನೆ ಮಾಡಿಬಿಟ್ಟು ಒಂದು ನೀರಲ್ಲಿ ತಗೊಂಡೋಗಿ ಹಾಕಬೇಕು. ಎಲ್ಲಾದರೂ ನೀರಿದ್ದರೆ ನೀರಿಗೆ ಹಾಕಬೇಕು, ಇಲ್ಲಾಂದರೆ ಒಂದು ಗಿಡಕ್ಕೆ ಹಾಕಬೇಕು. ನಾನು ಇವಾಗ ಹೂವು ಎಲ್ಲ ಹಾಕಿದ್ದೀನಿ. 2 ದೀಪ ಇಡ್ತಾಯಿದ್ದೀನಿ. ದೀಪ ಇಟ್ಬಿಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಇಡ್ತಾಯಿದ್ದೀನಿ. ₹1 ಕಾಯಿನೂ, ಎಲೆ ಅಡಿಕೆ ಬಾಳೆಹಣ್ಣು ಇಡ್ತಾಯಿದ್ದೀನಿ. ಒಂದು 5 ಬಾಳೆಹಣ್ಣು ಇಟ್ಟಿದ್ದೀನಿ. ಪ್ರತಿಯೊಬ್ಬರ ಮನೆಯಲ್ಲೂ ತಪ್ಪು ಮಾಡ್ದಂಗೆ ಯಾರ ಮನೆಯಲ್ಲೂ ಇರಲ್ಲ, ಎಲ್ಲರ ಮನೆಯಲ್ಲೂ ಇರುತ್ತೆ. ನಮಗೆ ಗೊತ್ತಿಲ್ಲದೇ ಕೆಲವೊಂದು ತುಂಬ ತಪ್ಪು ಮಾಡಿರ್ತೀವಿ. ಓಡಾಡಬೇಕಾದ್ರೆ ಕಾಲಲ್ಲಿ ಹೊಸ್ಲು ಟಚ್ ಆಗಿರುತ್ತೆ, ಪರಕೆ ಟಚ್ ಆಗಿರುತ್ತೆ. ನಾವು ಕಸ ಗುಡಿಸ್ಬೇಕಾದ್ರೆ ಪರಕೆನೂ ಟಚ್ ಆಗಿರುತ್ತೆ. ಅವೆಲ್ಲ. ಮತ್ತು ನಾವು ವಾಶ್ರೂಮ್ಗೆ ಹೋಗ್ತೀವಿ ಕೆಲವೊಂದು ಟೈಮಲ್ಲೂ, ನೆಲ ಅಂದರೆ ಕಾಲು ಒರೆಸ್ದಂಗೆ ತೊಳೆದಂಗೆ ಬರಬಾರ್ದು ವಾಶ್ರೂಮಿಂದ. ಇಂಬಡಿ ಎಲ್ಲ ತೊಳ್ಕೊಂಬರ್ಬೇಕು ಚೆನ್ನಾಗಿ. ಮತ್ತು ನಾವು ಆಚೆ ಎಲ್ಲಾದರೂ ಹೋಗಿರ್ತೀವಿ, ಆಚೆಯಿಂದ ಬಂದರೂ ಅಷ್ಟೇ ಕೈಕಾಲು ತೊಳ್ಕೊಂಡು ಒಳಗಡೆಗೆ ಬರಬೇಕು. ಇದೆಲ್ಲ ಇದೆ. ಇದೆಲ್ಲ ಮಾಡಲಿಲ್ಲ ಅಂದರೆ ಇದು ಏನು ಅಂದರೆ ಅಲಕ್ಷ್ಮಿ ವಾಸ ಆಗ್ತಾರೆ ಅಂತಾರೆ. ನಾವು ಈ ಥರ ಎಲ್ಲ ನಡ್ಕೊಂಡಿಲ್ಲ ಅಂದರೆ, ಅಚ್ಚುಕಟ್ಟಾಗಿ ಮನೆಯಲ್ಲಿ ನಾವು ಇದೆಲ್ಲ ಮಾಡಲಿಲ್ಲ ಅಂದರೆ ಅಲಕ್ಷ್ಮಿ ವಾಸ ಮಾಡ್ತಾರೆ ಅಂತಾರೆ. ಅದರಿಂದ ನಾವು ಏನಾದರೂ ತಪ್ಪು ಮಾಡಿದರೆ ಅದರಿಂದ ಜ್ಯೇಷ್ಠ ಲಕ್ಷ್ಮಿನ ಕೇಳ್ಕೊಬೇಕು, ನಾವು ಪ್ರಾರ್ಥನೆ ಮಾಡ್ಕೊಬೇಕು. ನಮ್ಮ ಮನೆಯಲ್ಲಿ ಏನಾದರೂ ಒಂದು ಈ ಥರ ನಿನಗೆ ನಿಮಗೆ ತಿಳಿದೋ ತಪ್ಪು ಮಾಡಿದರೆ, ನಿಮಗೆ ಅವಮಾನ ಆಗಿದ್ದರೆ ನಮ್ಮ ಮನೆಯಿಂದ, ನಮಗೆ ಎಲ್ಲ ಕ್ಷಮೆ ಕೊಡ್ತಾಯಿ ಅಂತ ಕೇಳಿಕೊಂಡು ನಾವು ಭಕ್ತಿಯಿಂದ ಅಮ್ಮನ ಪೂಜೆ ಮಾಡಬೇಕು. ಅದೇ ಹಂಗೆ ಒಂದು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಮುರಿದು ಸ್ವಲ್ಪ ನೈವೇದ್ಯ ಮಾಡಿಬಿಟ್ಟು, ಎಲೆ ಅಡಿಕೆ ಎಲ್ಲ ತುದಿ ಮುರಿದ್ಬಿಟ್ಟು ಇಡಿ. ತೊಟ್ಟು ಮುರಿದ್ಬಿಟ್ಟು ವಿಳ್ಯದೆಲೆಯನ್ನು ಬಾಳೆಹಣ್ಣು ಎಲ್ಲ ಇಟ್ಬಿಟ್ಟು ಆಮೇಲೆ ಪುಳಿಯೋಗರೆ ನೈವೇದ್ಯ ಮಾಡಿ. ಆಮೇಲೆ ನಾವು ಭಕ್ತಿಯಿಂದ ಒಂದು 5 ನಿಮಿಷ ಕೇಳ್ಕೊಬೇಕು ಆ ಅಮ್ಮನ. ನಾವು ಯಾವುದ್ರಲ್ಲಿ ನಾವು ತಪ್ಪು ಮಾಡಿರ್ತೀವಿ,
ಅದೆಲ್ಲ ಕೇಳಿಬಿಟ್ಟು ನಾವು ಪೂಜೆ ಮಾಡಬೇಕು. ಹಾಗೆ ಒಂದು ತೆಂಗಿನಕಾಯಿ ಇದ್ದರೆ ನೈವೇದ್ಯಕ್ಕೆ ತೆಂಗಿನಕಾಯಿನೂ ಒಡೆದ್ಬಿಟ್ಟು ನೈವೇದ್ಯ ಮಾಡೋಣ. ತುಂಬ ಒಳ್ಳೆಯದು ಪೂಜೆ. ನಮಗೂ ಗೊತ್ತಿರಲ್ಲ, ನನಗೊಂದು 5 ವರ್ಷದಿಂದ 5 ವರ್ಷ ಪ್ರತಿ ವರ್ಷದಿಂದಲೂ ನಾವು ಮಾಡಿಬಿಟ್ಟೆ ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದು. ನೀವು ಮಾಡಿ, ಗೊತ್ತಿಲ್ಲದವ್ರಿಗೂ ನೋಡಿ ಮಾಡಿ. ಆದರೆ ನನಗೆ ಅಷ್ಟು ನೀಟಾಗಿ ಹೇಳೋದಕ್ಕೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರ್ತಾಯಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಇದಕ್ಕೇನು ಸಾವಿರಾರು ರೂಪಾಯಿ ದುಡ್ಡು ಕಾಸೇನು ಖರ್ಚಾಗಲ್ಲ, ಸಿಂಪಲ್ಲಾಗಿ ಆಗುತ್ತೆ, ಮಾಡ್ಕೊಳ್ಳಿ. ನೈವೇದ್ಯ ಎಲ್ಲ ಮಾಡಿಬಿಟ್ಟು ನಾವೊಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಹಾಗೇನೆ ಯಾರಿಗಾದ್ರೂ ಪಕ್ಕದ ಮನೆಯವ್ರಿಗೆ ಒಂದಿಬ್ಬರಿಗೆ ಪೂಜೆಗೆ ಹೇಳಿರಿ ಕುಂಕುಮ ಕೊಡೋದಕ್ಕೆ. ನಾನು ನಮ್ಮ ಪಕ್ಕದ ಮನೆಯವ್ರಿಗೆ ಹೇಳಿದ್ದೆ, ಅವ್ರು ಬಂದಿದ್ರು, ಅವ್ರಿಗೆ ಅರ್ಶಿನ ಕೊಟ್ಟು ಪುಳಿಯೋಗರೆ ಕೊಟ್ಟಿದ್ದೀನಿ. ಈಗ ನಮಸ್ಕಾರ ಮಾಡ್ಕೊಂಡು ಅದನ್ನು ದೇವ್ರನ್ನ ಕದಲಿಸ್ಬಿಟ್ಟು ಒಂದು ಬಕೆಟ್, ಆಚೆ ಕಡೆ ಒಂದು ಬಕೆಟಲ್ಲಿ ನೀರು ಇಟ್ಕೊಳ್ಳಿ ಫಸ್ಟು. ಅದು ದೇವ್ರ ಥರ ಏನೇನು ಇಟ್ಟಿದ್ದೀವೋ, ಜ್ಯೇಷ್ಠಲಕ್ಷ್ಮಿನ ನಾವು ಏನೇನು ಮಾಡಿದೀವೋ ಎಲೆ ಅಡಿಕೆ ಅದೆಲ್ಲ ತೆಕ್ಕೊಂಬಿಡಿ. ಮತ್ತು ವೀಳ್ಯದೆಲೆ ಸಮೇತನೇ ಎತ್ಕೊಂಬಿಡಿ, ಹೂವು ಎಲ್ಲ ಎತ್ಕೊಂಬಿಡಿ. ಎತ್ಕೊಂಡು ಆಚೆ ಕಡೆ ಒಂದು ಬಕೆಟಲ್ಲಿ ವಿಸರ್ಜನೆ ಮಾಡೋಣ ಬನ್ನಿ. ಸ್ವಲ್ಪ ವಿಡಿಯೋ ಲೆಂತಿ ಆಯಿತು, ಬೇಜಾರು ಮಾಡ್ಕೊಬೇಡಿ. ನಾನು ತುಂಬ ಕಟ್ ಮಾಡಿ ಆಗಿದ್ದೀನಿ. ಆಗೂ ಬಕೆಟಲ್ಲಿ ನೀರು ತುಂಬಿಸಿದ್ದೀನಿ ನಾನು. ಇದಕ್ಕೆ ಪೂರ್ತಿ ಹಾಕ್ಬಿಡೋಣ. ಅದನ್ನು ಅರ್ಶಿನ ಕುಂಕುಮದ ಉಂಡೆ ಏನಿದೆ ಅದನ್ನು ಕದಲಿಸೋಣ, ಕೈಯಲ್ಲಿ ಕದಲಬೇಕು. ಕದಲಿಸ್ಬಿಟ್ಟು ಹಾಕಿ ಆ ಪ್ಲೇಟೆಲ್ಲ ಕ್ಲೀನಾಗಿ ತೊಳ್ಕೊಂಡು, ಮತ್ತು ನಾವು ಮನೆಯಿಂದನೇ ಜಾಗ ಇತ್ತು ಅಂತ ಟ್ಯಾಂಕ್ ಇದೆ, ಆ ಟ್ಯಾಂಕಿಗೆ ಹಾಕ್ತಾಯಿದ್ದೀನಿ ಅದು ನೀರನ್ನ. ತುಳಿಬಾರ್ದು, ತುಳಿಯೋ ಜಾಗಕ್ಕೆ ಹಾಕ್ಬೇಡ್ರಿ. ಟ್ಯಾಂಕ್ ಇಲ್ಲ ಅಂತಂದರೆ ಒಂದು ಕಟ್ಟೆ ಕೆರೆ ಏನೂ ಇಲ್ಲ ಅಂತಂದರೆ ಒಂದು ಗಿಡಕ್ಕೆ ಹಾಕಿ ಮನೆ ಆಚೆ. ಮನೆಯಿಂದ ಬಂದು ಮತ್ತೆ ಕೈಕಾಲನ್ನೆಲ್ಲ ಕ್ಲೀನಾಗಿ ತೊಳ್ಕೊಬೇಕು. ಬಕೆಟೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಅದರಲ್ಲಿ ಅರ್ಶಿನ ಕುಂಕುಮ ಏನು ಉಳಿಬಾರ್ದು. ಈ ರೀತಿ ಎಲ್ಲ ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡು ನಾವು ಮುಖ ತೊಳ್ಕೊಂಡು ಕೈಕಾಲೆಲ್ಲ ತೊಳ್ಕೊಳ್ಳಿ. ಹಿಂಡಿ ಎಲ್ಲ ತೊಳ್ಕೊಬೇಕು, ಹಿಂದೆಗಡೆ ಕಾಲೆಲ್ಲ ತೊಳ್ಕೊಂಡು ಮತ್ತು ಹೋಗಿ ಇವಾಗ ನೆಲ ಎಲ್ಲ ಒರೆಸ್ಕೊಬೇಕು ಒಂದು ಸತಿ. ಅದೆಲ್ಲ ತೆಗೆದುಬಿಟ್ಟು ನೆಲ ವಾಶ್ ಮಾಡ್ಕೊಬೇಕು ಒಂದು ಸತಿ. ಈಗ ಹಣ್ಣು ತೆಂಗಿನಕಾಯಿ ಎಲ್ಲ ಇಟ್ಟಿದ್ದೀವಲ್ಲ, ಬಾಳೆಹಣ್ಣು ಅದೆಲ್ಲ ಒಂದು ಹಸು ಇದ್ದರೆ ಹಸು ಕೊಡಿ, ಇಲ್ಲಾಂದರೆ ನೀರಿಗೆ ಬಿಡಿ. ನಮ್ಮ ಮನೆ ಹತ್ರ ಹಸುಗಳು ಬರ್ತವೆ, ಅದಕ್ಕೆ ಅಲ್ಲಿಟ್ಟೆ. ಆ ಮಣೆ ಚಾಪೆ ಎಲ್ಲ ಆಚೆಗೆ ಇಟ್ಬಿಟ್ಟು ಅವೆಲ್ಲ ವಾಶ್ ಮಾಡ್ಕೊಂಡೆ ಒಳಗಡೆಗೆ ತೊಗೊಂಬನ್ರಿ. ಮತ್ತು ಅದನ್ನೆಲ್ಲ ಮತ್ತೆ ಒಳಗಡೆಗೆ ಹಂಗೆ ದೇವ್ರ ಮನೆಗೆ ಇಡಬೇಡ್ರಿ. ದೀಪಗಳು ಅಷ್ಟೇ ಉರಿಯೋವರೆಗೂ ಉರಿಲಿ, ತುಳಸಿ ಗಿಡದ ಹತ್ರ ಇಡಿ. ಆಮೇಲೆ ದೀಪಗಳನ್ನು ಅಷ್ಟೇ ವಾಶ್ ಮಾಡಿಬಿಟ್ಟು ಒಳಗಡೆ ಎತ್ಕೊಳ್ಳಿ. ಬಂದು ನಾನು ನೋಡಿ ಎಲ್ಲ ನಾನು ದೇವ್ರ ದೀಪ ಎಲ್ಲ ಹಚ್ಚಿದ್ದೀನಿ. ಫಸ್ಟೆಲ್ಲ ನೆಲವೆಲ್ಲ ಒರೆಸ್ಕೊಂಡಿದ್ದೆ, ಪೂಜೆ ಎಲ್ಲ ಮಾಡಿದ್ದೀನಿ. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ನೀವು ಈ ವರ್ಷ ಈ ಥರ ಪೂಜೆ ಮಾಡಿಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಮಾಡಿ ನಿಮಗೇನು ಅನಿಸುತ್ತೆ ಅಂತ ಹೇಳಿ ನನಗೆ ಒಂದು ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ನಾನು ಕೇಳ್ಕೊತೀನಿ. ತುಂಬ ಒಳ್ಳೆಯದಾಗುತ್ತೆ. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕಿಂತ ಮುಂಚೆ ಒಂದು ಜ್ಯೇಷ್ಠಲಕ್ಷ್ಮಿ ಪೂಜೆ ಮಾಡ್ಕೊಂಡು ಹಬ್ಬ ಮಾಡಿ ಅಂತ ನಾನು ಕೇಳ್ಕೊತೀನಿ.